ಆಡಿಯನ್ಸ್ ಜೊತೆ ನೋಡಿದ್ರೆ ಸಿನಿಮಾ ಏನಿಸ್ತು? ತುಂಬ ಎಮೋಷನಲ್ ಅನ್ಸುತ್ತೆ ಆ್ಯಕ್ಚುಲಿ. ತುಂಬ ಎಮೋಷನಲಿ ಕನೆಕ್ಟ್ ಆಗ್ತೀವಿ ಅನ್ಸುತ್ತೆ. ಆಡಿಯನ್ಸ್ಗೂ ಅದೇ ರೀತಿ ಫೀಲ್ ಆಗಿದೆ. ಎಲ್ಲ ಎಮೋಷನಲಿ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ. ಖುಷಿ ಆಗುತ್ತೆ. ಇಂಥ ಸಿನಿಮಾನ ಜನ ಯಾಕೆ ಮೆಚ್ಕೋಬೇಕು, ಯಾಕೆ ತಂದೆ ಅಂದರೆ ಎಲ್ರಿಗೂ ಪ್ರೀತಿ, ನಿಮ್ಮಿಂದ ನಮ್ಮಿಂದ ಎಲ್ರಿಗೂ ಸಹ. ಸೊ ಈ ತಂದೆನ ಹೀರೋ ಅಂತಾರೆ. ಯಾಕೆ ಹೀರೋ ಅಂತಾರೆ ಅನ್ನೋದಕ್ಕೊಂದು ಉತ್ತರ ಈ ಸಿನಿಮಾದಲ್ಲಿದೆ. ಹಾಗಾಗಿ ಜನ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡ್ಬೇಕಂತ ಹೇಳಿದ್ರು. ಸ್ಟಾರ್ ನಟರ ನೀವು ಒಪ್ಕೊಂಡಿದ್ದೀರಾ? ಯಾಕೆ? ನಿಮ್ಗೆ ಗೊತ್ತಾಗುತ್ತಲ್ಲ, ನಿಮ್ಗೆ ಈಗ ಗೊತ್ತಾಯ್ತಲ್ಲ ಯಾಕೆ ಪಾತ್ರ ನಾನು ಒಪ್ಕೊಂಡೆ ಅಂತ. ಇದೇ ಸಿನಿಮಾ ಕತೆ ಕೇಳಿದಾಗ, ಅರ್ಧ ಕತೆ ಕೇಳಿದಾಗ ನನಗೆ ಬೇಡ ಅಂತಾನೆ ಅನ್ನಿಸ್ತು. ಏನು ಅಂತ ಅಂಶ ಇಲ್ಲ ಸಿನಿಮಾದಲ್ಲಿ. ಸೊ ಇದನ್ನು ಯಾರು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಗೆಸ್ಟ್ ಅಪಿಯರೆನ್ಸ್, ನಾನು ಮಾಡೋಂಥದ್ದು ಏನೂ ಇಲ್ಲ ಅಂತ. ಆದರೆ ಯಾವಾಗ ಕ್ಲೈಮ್ಯಾಕ್ಸ್ ಅಂತ ಒಂದು ಹೇಳಿದ್ರು ನಿರ್ದೇಶಕರು, ಇಲ್ಲ ಈ ಪಾತ್ರ ನಾನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋದನ್ನ, ಒಂದು ಸ್ಟಾರ್ ನಟ ಅನ್ನೋದನ್ನ ಮರೆತು ಒಂದು ಪಾತ್ರ ಆಗಿ ಅಭಿನಯಿಸಲೇಬೇಕು ಅಂತ ನನಗೆ ತುಂಬ ಅನಿಸ್ತದೆ. ಮುಂದೆ ಇಂಥ ಕಥೆಗಳು ಬಂದರೆ ನೀವು ಒಪ್ಕೋತೀರಾ? ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಇರುವಂಥ ಕಥೆಗಳು ಬಂದವರೆ ಖಂಡಿತವಾಗ್ಲೂ ಒಪ್ಕೊಳ್ತೀನಿ.